ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಈ ಆನ್ಲೈನ್ ಸೆಷನ್ ಮೂಲಕ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಪ್ರಕ್ರಿಯೆಗಳು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್, 3rd ಸೆಮಿಸ್ಟರ್, ಪೇಪರ್ ನಂಬರ್ 3 ಇದರಲ್ಲಿ ಮೊದಲನೇ ಮಾಡ್ಯೂಲ್ 6ನೇ ಸೆಷನನ್ನು ಈ ವಿಡಿಯೋ ಮುಖಾಂತರ ನಾನು ವಿವರಿಸ್ತಾ ಇದ್ದೀನಿ. ಮಾಡ್ಯೂಲ್ ನಂಬರ್ 1, ಚಾಪ್ಟರ್ ನಂಬರ್ 1, ಸೆಷನ್ ನಂಬರ್ 6, ಅಧಿವೇಶನ 6. ಈ ಅಧಿವೇಶನದಲ್ಲಿ ನಾನು ವಿವರಿಸ್ತಾ ಇರ್ತಕ್ಕಂಥ ಟಾಪಿಕ್ ಹೆಸರು ಆದೇಶದ ಏಕತೆ, ಯೂನಿಟಿ ಆಫ್ ಕಮಾಂಡ್. ಏಕ ಆದೇಶದ ತತ್ವ ಅಂತ, ಯೂನಿಟಿ ಆಫ್ ಕಮಾಂಡ್. ಏಕ ಆದೇಶ ಅಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಒಬ್ಬನಿಗಿಂತ ಹೆಚ್ಚು ಮೇಲಧಿಕಾರಿಗಳ ಆದೇಶಕ್ಕೆ ಒಳಪಟ್ಟಿರಬಾರದೆಂಬುದಾಗಿದೆ. ಪ್ರತಿಯೊಬ್ಬ ನೌಕರ ತನ್ನ ಸಮೀಪದ ಏಕೈಕ ಮೇಲಧಿಕಾರಿಯ ಆಜ್ಞೆಗಳನ್ನು ಪಾಲಿಸಬೇಕು ಅಂತ ತಿಳಿಸ್ತಕ್ಕಂಥದ್ದು ಏಕ ಆದೇಶ ತತ್ವ. ಆದೇಶ ಒಬ್ಬರಿಂದ ಬರಬೇಕು. ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ ಒಬ್ಬನಿಗಿಂತ ಹೆಚ್ಚು ಮೇಲಧಿಕಾರಿಗಳ ಆದೇಶಕ್ಕೆ ಒಳಪಟ್ಟಿರಬಾರದು. ಉದಾಹರಣೆಗೆ, ಈಗ 4 ಜನ ಆದೇಶ ಕೊಟ್ಟರೆ ಅಧೀನಾಧಿಕಾರಿಗೆ, ಆತ ಯಾರ ಆದೇಶವನ್ನು ಪಾಲಿಸದೇ ಇರಬಹುದು. ಆದ್ದರಿಂದ ಒಬ್ಬ ಮೇಲಧಿಕಾರಿ ಆದೇಶ ಕೊಟ್ಟರೆ ಆ ಆದೇಶವನ್ನು ಅಧೀನಾಧಿಕಾರಿ ಚೆನ್ನಾಗಿ ಪಾಲಿಸ್ತಾನೆ ಅಂತ ತಿಳಿಸ್ತಕ್ಕಂಥ ತತ್ವನೇ ಏಕ ಆದೇಶದ ತತ್ವ. ಅಂದರೆ ಪ್ರತಿಯೊಬ್ಬ ನೌಕರ ತನ್ನ ಸಮೀಪದ ಏಕೈಕ ಮೇಲಧಿಕಾರಿಯ ಆಜ್ಞೆಗಳನ್ನು ಪಾಲಿಸಬೇಕು. Unity of command in simple terms means that an employee should receive orders from one superior only. An employee should receive orders from one superior only at a time. ಇದನ್ನೇ ಏಕ ಆದೇಶ ತತ್ವ ಅಂತ ಕರೀತಾರೆ. ಇದರ ಅರ್ಥದ ಬಗ್ಗೆ ಕೆಲವು ವ್ಯಾಖ್ಯೆಗಳನ್ನು ನೋಡೋದಾದರೆ, ಹೆನ್ರಿ ಫಾಯಲ್ ಪ್ರಕಾರ ಯಾವುದೇ ಒಂದು ಕಾರ್ಯಕ್ಕಾದರೂ ಓರ್ವ ಉದ್ಯೋಗಿಯು ಕೇವಲ ಒಬ್ಬ ಮೇಲಧಿಕಾರಿಯ ಆದೇಶಗಳನ್ನು ಪಡೆಯುವುದೇ ಏಕ ಆದೇಶ. ಏಕ ಆದೇಶ ಅಂದರೆ ಹೆನ್ರಿ ಫಾಯಲ್ ಪ್ರಕಾರ ಯಾವುದೇ ಒಂದು ಕಾರ್ಯಕ್ಕಾದರೂ ಒಬ್ಬ ಉದ್ಯೋಗಿ ಕೇವಲ ಒಬ್ಬ ಮೇಲಧಿಕಾರಿಯ ಆದೇಶಗಳನ್ನು ಪಡೆಯುವುದೇ ಏಕ ಆದೇಶವಾಗಿದೆ. According to Henry Fayol, for any action whatsoever, an employee should receive orders from one superior only. Once again, I will repeat. According to Henry Fayol, the meaning of unity of command, for any action whatsoever, an employee should receive orders from one superior only. ಪಿಫ್ನರ್ ಮತ್ತು ಪ್ರೆಸ್ತಸ್ ರವರು ಕೂಡ ಇದರ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ವಿವರಿಸಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ನೋಡೋದಾದರೆ, ಒಂದು ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಸದಸ್ಯ ಕೇವಲ ಓರ್ವ ನಾಯಕನಿಗೆ ಮಾತ್ರ ಜವಾಬ್ದಾರಿಯಾಗಿರಬೇಕೆಂದು ಏಕ ಆದೇಶದ ಪರಿಕಲ್ಪನೆ ಅಪೇಕ್ಷಿಸುತ್ತದೆ. ಅಂದರೆ ಪ್ರತಿಯೊಬ್ಬ ಸದಸ್ಯ ಒಬ್ಬ ನಾಯಕನಿಗೆ ಮಾತ್ರ ಜವಾಬ್ದಾರಿಯಾಗಿರಬೇಕು. 4-5 ಅದಕ್ಕಿಂತ ಹೆಚ್ಚು ಮೇಲಧಿಕಾರಿಗಳಿಗೆ ಜವಾಬ್ದಾರಿ ಆಗಿಬಿಟ್ರೆ ಅಲ್ಲಿ ಬೇಜವಾಬ್ದಾರಿ ಆಗಿಬಿಡುತ್ತೆ. ಪಿಫ್ನರ್ ಅಂಡ್ ಪ್ರೆಸ್ತಸ್, ದ ಕಾನ್ಸೆಪ್ಟ್ ಆಫ್ ಯೂನಿಟಿ ಆಫ್ ಕಮಾಂಡ್ ರಿಕ್ವೈರ್ಸ್ ದಟ್ every member of an organization should report to one and only one leader. ಡಿಮಾಕ್ ಮತ್ತು ಡಿಮಾಕರ್ ಅವರ ಪ್ರಕಾರ ಏಕ ಆದೇಶ ಅಂದರೆ ಏನು? ಏಕ ಆದೇಶವು ಆದೇಶದ ಸರಪಳಿಯ ಉಪಸಿದ್ಧಾಂತವಾಗಿದ್ದು, ಪ್ರತಿಯೊಬ್ಬ ಉದ್ಯೋಗಿ ಕೇವಲ ಓರ್ವ ಯಜಮಾನನನ್ನು ಹೊಂದಿರಬೇಕು ಅಥವಾ ಓರ್ವ ಮೇಲಧಿಕಾರಿಯನ್ನು ಹೊಂದಿರಬೇಕು. ಇನ್ ಸಿಂಪಲ್ ಟರ್ಮ್ಸ್, ಒಬ್ಬ ಅಧೀನಾಧಿಕಾರಿ ಕೇವಲ ಒಬ್ಬ ಮೇಲಧಿಕಾರಿಯನ್ನು ಮಾತ್ರ ಹೊಂದಿದ್ದು ಅವನ ಆದೇಶ ಪಾಲಿಸುವಂತಿರಬೇಕು. ಇದನ್ನೇ ಆದೇಶದ ಏಕತೆ ಅಂತ ಕರೀತಾರೆ. ಡಿಮಾಕ್ says that a corollary of the chain of command is unity of command. The principle that each employee should have only one boss, that is called as unity of command. Unity of command stands for the mono command. Under this principle, an employee should follow the orders of only one immediate superior. Henry Fayol was the main supporter of this principle. ವ್ಯವಸ್ಥೆಯಲ್ಲಿನ ಉದ್ಯೋಗಿಗಳು ಒಬ್ಬ ಮೇಲಧಿಕಾರಿಯ ಆಜ್ಞೆಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವುದೇ ಏಕ ಆದೇಶ ಅಥವಾ ಆದೇಶದ ಏಕತೆ. ಹೆನ್ರಿ ಫಾಯಲ್ ಅವರು ಈ ತತ್ವದ ಪ್ರಮುಖ ಪ್ರತಿಪಾದಕರು.
ಅವರು ಹೇಳಿರುವಂತೆ ಯಾವುದೇ ಕಾರ್ಯನಿರ್ವಹಣೆಗೆ ಉದ್ಯೋಗಿಯೊಬ್ಬನು ಒಬ್ಬ ಮೇಲಧಿಕಾರಿಯಿಂದ ಆಜ್ಞೆಗಳನ್ನು ಪಡೆಯುವಂತಿರಬೇಕು. ಯೂನಿಟಿ ಆಫ್ ಕಮಾಂಡ್ ಸ್ಟ್ಯಾಂಡ್ಸ್ ಫಾರ್ ದ mono command. Under this principle, an employee should follow the orders of only one immediate superior. Henry Fayol was the main supporter of this principle. ಈಗ ಏಕ ಆದೇಶದ ತತ್ವ ಅರ್ಥ ಆಗಿರ್ಬೇಕು ಅಂದ್ಕೊಳ್ತೀನಿ. ಏಕ ಆದೇಶ ಅಂದರೆ ಆದೇಶ ಕೊಡೋರು ಒಬ್ಬರಾಗಿರಬೇಕು, ಅಧೀನಾಧಿಕಾರಿಗಳು ಒಬ್ಬನ ಆದೇಶ ಪಾಲಿಸುವಂತಿರಬೇಕು. ಹಲವಾರು ಮೇಲಧಿಕಾರಿಗಳು ಆದೇಶಗಳನ್ನು ಏಕಕಾಲದಲ್ಲಿ ಕೊಟ್ಟರೆ ಯಾವ ಆದೇಶಗಳನ್ನು ಅಧೀನಾಧಿಕಾರಿಗಳು ಪಾಲಿಸಲು ಸಾಧ್ಯವಾಗುವುದಿಲ್ಲ, ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಸಾಧ್ಯ ಇರುತ್ತೆ. ಆದ್ದರಿಂದ ಆದೇಶದ ಏಕತೆ ಇರಬೇಕು ಅಂತ ಹೆನ್ರಿ ಫಾಯಲ್ ಅವರು ಈ ತತ್ವನ ಪ್ರತಿಪಾದಿಸಿದ್ದಾರೆ. ಈಗ ಇದರ ಪ್ರಯೋಜನಗಳನ್ನು ನೋಡೋದಾದರೆ, ಇಂಪಾರ್ಟೆನ್ಸ್ ಆಫ್ ಯೂನಿಟಿ ಆಫ್ ಕಮಾಂಡ್ ಆರ್ ಅಡ್ವಾಂಟೇಜಸ್ ಆಫ್ ಯೂನಿಟಿ ಆಫ್ ಕಮಾಂಡ್. ಏಕ ಆದೇಶ ತತ್ವದ ಪ್ರಾಮುಖ್ಯತೆ ಅಥವಾ ಪ್ರಯೋಜನಗಳೇನು? ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. What are the advantages of this principle? First one, it can avoid ambiguity or complexity. It can avoid ambiguity or complexity. ಆಡಳಿತ ವ್ಯವಸ್ಥೆಯಲ್ಲಿ ದ್ವಂದ್ವತೆ, ಗೊಂದಲ ತಪ್ಪಿಸಲು ಸಾಧ್ಯ ಆಗುತ್ತೆ. ದ್ವಂದ್ವತೆ ಯಾವಾಗ ಕಂಡು ಬರುತ್ತೆ ಅಂದರೆ, 4-5 ಜನ ಏಕಕಾಲದಲ್ಲಿ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟರೆ ಯಾವ ಆದೇಶ ಪಾಲಿಸಬೇಕು, ಯಾವ ಆದೇಶ ಪಾಲಿಸಬಾರ್ದು ಅನ್ನೋ ಗೊಂದಲ ಇರುತ್ತೆ. ಮೇಲಧಿಕಾರಿ ಒಬ್ಬನೇ ಸ್ಪಷ್ಟ ಆದೇಶ ಕೊಟ್ಟರೆ ಅದನ್ನು ಎಲ್ಲರೂ ಕ್ಲಿಯರಾಗಿ ತಿಳ್ಕೊಂಡು ತಕ್ಷಣ ಪಾಲಿಸೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ದ್ವಂದ್ವತೆ ಇರೋದಿಲ್ಲ. ಅಂಬಿಗ್ವಿಟಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಅದಿರೋದಿಲ್ಲ. ಕಾಂಪ್ಲೆಕ್ಸಿಟಿ ಅದು ಕೂಡ ಇರಲ್ಲ, ಗೊಂದಲನೂ ಇರೋದಿಲ್ಲ, ಇಲ್ಲಿ ಸಂಕೀರ್ಣತೆಯೂ ಕಂಡು ಬರೋದಿಲ್ಲ. ಎರಡನೇದಾಗಿ, ಇಫ್ ಅನ್ ಲೋವರ್ ಆಫೀಸರ್ ರಿಸೀವ್ಸ್ ಕಮಾಂಡ್ ಫ್ರಮ್ ಒನ್ ಸುಪೀರಿಯರ್, ದೆನ್ ದ ಆರ್ಡರ್ಸ್ ಆಫ್ ಸುಪೀರಿಯರ್ ಕ್ಯಾನ್ ಬಿ ಎಫಿಷಿಯೆಂಟ್ಲಿ ಇಂಪ್ಲಿಮೆಂಟೆಡ್. If a lower officer receives command from one superior, then the orders of superior can be efficiently implemented. ಒಬ್ಬ ಅಧೀನಾಧಿಕಾರಿಯು ಕೇವಲ ಒಬ್ಬನೇ ಮೇಲಧಿಕಾರಿಯ ಆಜ್ಞೆಗಳನ್ನು ಪಾಲಿಸಿದ್ರೆ, ಅಧೀನಾಧಿಕಾರಿಗೆ ತನ್ನ ಮೇಲಧಿಕಾರಿ ಯಾರು ಎಂಬುದು ತಿಳಿದಿರುತ್ತೆ. ಆತನ ಆಜ್ಞೆಗಳನ್ನು ಕಡ್ಡಾಯವಾಗಿ ಪಾಲಿಸೋದ್ರಿಂದ ಆಡಳಿತದಲ್ಲಿ ದಕ್ಷತೆನ ಕಾಣಬಹುದು. ನೆಕ್ಸ್ಟ್, ಮೂರನೇ ಅಡ್ವಾಂಟೇಜ್ ಆದೇಶದ ಏಕತೆಯಲ್ಲಿ, ಕ್ಲಾರಿಟಿ ಕ್ಯಾನ್ ಬಿ ಫೌಂಡ್ ಇನ್ ಅಡ್ಮಿನಿಸ್ಟ್ರೇಷನ್ and it can avoid conflicts. ಆಡಳಿತದಲ್ಲಿ ಅಸ್ಪಷ್ಟತೆಯನ್ನು ತೊಡೆದುಹಾಕಲು ಮತ್ತು ಘರ್ಷಣೆಗಳನ್ನು ತಪ್ಪಿಸಲು ಈ ತತ್ವ ಸಹಾಯಕ ಆಗುತ್ತೆ. ಅಸ್ಪಷ್ಟತೆ ಯಾಕಿರಲ್ಲ ಅಂದರೆ, ಸ್ಪಷ್ಟವಾಗಿ ಒಬ್ಬನೇ ಆದೇಶ ಕೊಡ್ತಾನೆ. ಹಲವಾರು ಜನ ಆದೇಶಗಳನ್ನು ಕೊಟ್ಟರೆ ಅಲ್ಲಿ ಅಸ್ಪಷ್ಟತೆ ಕಂಡು ಬರುತ್ತೆ. ನೆಕ್ಸ್ಟ್, ನಾಲ್ಕನೇದಾಗಿ, ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಇರ್ರೆಸ್ಪಾನ್ಸಿಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಬೇಜವಾಬ್ದಾರಿಯನ್ನು ತಪ್ಪಿಸ್ಬೋದು. ನಾನು ಸ್ಟಾರ್ಟಿಂಗೆಲ್ಲ ಹೇಳಿದೆ, ಒಂದೇ ಆದೇಶನ 4-5 ಜನ ಅಧೀನಾಧಿಕಾರಿಗೆ ಕೊಟ್ಟರೆ ಅಲ್ಲಿ ಆ ಅಧೀನಾಧಿಕಾರಿ ಯಾವ ಕಾರ್ಯನೂ ನಿರ್ವಹಿಸದೆ ನುಣುಚ್ಕೊಳ್ಬೋದು ಜವಾಬ್ದಾರಿಯಿಂದ. ಅಲ್ಲಿ ಬೇಜವಾಬ್ದಾರಿ ಕಂಡು ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಯಾಕೆ ಆದೇಶ ಪಾಲಿಸಲಿಲ್ಲ ಅಂತ ಯಾರಾದರೂ ಅಧೀನಾಧಿಕಾರಿ ಕೇಳಿದ್ರೆ, ಒಬ್ಬ ಅಧೀನಾಧಿಕಾರಿ ಮೇಲಧಿಕಾರಿ ಈ ಥರ ಆದೇಶ, ಇನ್ನೊಬ್ಬ ಮೇಲಧಿಕಾರಿ ಇನ್ನೊಂದು ಆದೇಶ, ಇನ್ನೊಂದು ಅವ್ರ ಕೆಲಸ ಇವ್ರ ಆದೇಶ ಪಾಲಿಸ್ತಾ ಇದೆ ಅಂತ ತಪ್ಪಿಸ್ಕೊಂಡ್ಬಿಡ್ಬೋದು ಅವರು. ಆದರೆ ಒಬ್ಬನೇ ಆದೇಶ ಕೊಟ್ಟರೆ ಯಾರು ತಪ್ಪಿಸ್ಕೊಳ್ಳೋದಕ್ಕೆ, ಆದೇಶ ಪಾಲಿಸದೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ದಕ್ಷತೆನ ಕಾಣ್ಬೋದು, ಬೇಜವಾಬ್ದಾರಿ ತಪ್ಪಿಸ್ಬೋದು. ಐದನೇದಾಗಿ ನೋಡಿದರೆ, ದಿಸ್ ಪ್ರಿನ್ಸಿಪಲ್ ಕ್ಯಾನ್ ಡೆವಲಪ್ ಡಿಸಿಪ್ಲಿನ್, ಸ್ಟೆಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಶಿಸ್ತು ಮತ್ತು ಸ್ಥಿರತೆ ಕಾಪಾಡುತ್ತೆ ಈ ತತ್ವ. ಶಿಸ್ತಿರುತ್ತೆ, ಡಿಸಿಪ್ಲಿನ್, ಅವ್ರವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡ್ತಾರೆ ಮತ್ತು ಆಡಳಿತ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಸ್ಟೆಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್ ಈಸ್ ಪಾಸಿಬಲ್ ಇಫ್ ದಿಸ್ ಪ್ರಿನ್ಸಿಪಲ್ ಫಾಲೋಡ್ ಬೈ ಆರ್ಗನೈಸೇಷನ್. According to Napoleon Bonaparte, supporter of this principle, says that instead of 2 commanders, one worst commander is worth. Instead of the 2 best commanders, one worst commander is worth. ನೆಪೋಲಿಯನ್ ಬೋನಪಾರ್ಟೆ ಈ ಥರ ಹೇಳ್ತಾನೆ ಇದನ್ನು, ಈ ತತ್ವನ ಬೆಂಬಲಿಸ್ತಾ, ಇಬ್ಬರು ಉತ್ತಮ ಕಮಾಂಡರ್ಗಳಿಗಿಂತ ಒಬ್ಬ ಕೆಟ್ಟ ಕಮಾಂಡರ್ ಎಷ್ಟೋ ವಾಸಿ, ಎಷ್ಟೋ ಮೇಲು. ಈಗ ಇಷ್ಟು ಅನುಕೂಲಗಳನ್ನು ನೋಡಿದ್ವಿ ನಾವು. ಆದೇಶದ ಏಕತೆ ಫಾಲೋ ಮಾಡಿದ್ರೆ ಏನೇನು ಅನುಕೂಲಗಳಾಗುತ್ತೆ ಆಡಳಿತದಲ್ಲಿ ಅಂತ. ಈಗ ಆದೇಶದ ಏಕತೆ ತತ್ವದ ಮಿತಿಗಳೇನು, ಏನೇನು ಅನಾನುಕೂಲಗಳಿರ್ಬೋದು ಇದರಲ್ಲಿ? ಡಿಫೆಕ್ಟ್ಸ್ ಆಫ್ ಯೂನಿಟಿ ಆಫ್ ಕಮಾಂಡ್, ಡಿಸ್ಅಡ್ವಾಂಟೇಜಸ್ ಯಾವುದಿರ್ಬೋದು ಅಂತ. ಥಿಯರಿಟಿಕಲಿ ದಿಸ್ ಥಿಯರಿ ಲುಕ್ಸ್ ಅಟ್ರಾಕ್ಟಿವ್, ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಯೂಸ್ಫುಲ್. ಇಟ್ ಈಸ್ ಇಂಪ್ರಾಕ್ಟಿಕಲ್. ಥಿಯರಿಟಿಕಲಿ ದಿಸ್ ಥಿಯರಿ ಮೇ ಬಿ ಲುಕ್ಸ್ ವೆರಿ ಅಟ್ರಾಕ್ಟಿವ್, but practically
It is not useful. Sometimes it cannot be practical. It is impractical. It may not be followed. ಸೈದ್ಧಾಂತಿಕವಾಗಿ ಈ ತತ್ವ ಉತ್ತಮ ಅನಿಸಿದ್ರು ಪ್ರಾಯೋಗಿಕವಾಗಿ ಪ್ರಾಯೋಗಿಕವಲ್ಲ ಹೇಳಕ್ಕೆ ಚೆನ್ನಾಗಿದೆ. ಆದರೆ ಅಧೀನಾಧಿಕಾರಿಗಳು ಕೆಲವೊಮ್ಮೆ ಹೆಚ್ಚು ಮೇಲಧಿಕಾರಿಗಳ ಆದೇಶ ಪಾಲಿಸಬೇಕಾಗುತ್ತೆ. ನಾಟ್ ಈಸಿ ಟು ಫಾಲೋ ಯೂನಿಟಿ ಆಫ್ ಕಮಾಂಡ್ ಇನ್ ಮಾಡರ್ನ್ ಕಾಂಪ್ಲೆಕ್ಸ್ ಅಡ್ಮಿನಿಸ್ಟ್ರೇಷನ್. ಇಟ್ ಈಸ್ ವೆರಿ ಟಫ್ ಆರ್ ವೆರಿ ಡಿಫಿಕಲ್ಟ್ ಟು ಫಾಲೋ ಯೂನಿಟಿ ಆಫ್ ಕಮಾಂಡ್ ಇನ್ ಮಾಡರ್ನ್ ಕಾಂಪ್ಲೆಕ್ಸ್ ಅಡ್ಮಿನಿಸ್ಟ್ರೇಷನ್. ಆಧುನಿಕ ಸಂಕೀರ್ಣ ಆಡಳಿತ ವ್ಯವಸ್ಥೆಯಲ್ಲಿ ಆದೇಶದ ಏಕತೆ ತತ್ವವನ್ನು ಪಾಲಿಸುವುದು ಸುಲಭ ಅಲ್ಲ. ಸಂಕೀರ್ಣ ಆಡಳಿತ ವ್ಯವಸ್ಥೆ ಬಹಳ ಹೆಚ್ಚು ವಿಶಾಲವಾಗಿರುತ್ತೆ. ಆಡಳಿತದ ವ್ಯಾಪ್ತಿ, ಇದರಲ್ಲಿ ಹಲವಾರು ಜನ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಹಲವಾರು ಇಲಾಖೆಗಳಿರುತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಿಗಳಿರ್ತಾರೆ. ಇಂಥ ಕಡೆ ಒಬ್ಬರಿಂದನೇ ಆದೇಶ ಪಾಲಿಸಬೇಕು ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಆಗುತ್ತೆ. ಡ್ಯುಯಲ್ ಸೂಪರ್ವಿಷನ್. JD Millett advocates the theory of dual supervision in place of unity of command. ದ್ವಿಮುಖ ಮೇಲ್ವಿಚಾರಣೆಯ ತತ್ವವನ್ನು JD Millett ಅವರು ಪ್ರತಿಪಾದಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಂದರೆ ದ್ವಿಮುಖ ಮೇಲ್ವಿಚಾರಣೆ ಅಂದರೆ ಇಬ್ಬರು ಮೇಲ್ವಿಚಾರಣೆನ ನೋಡ್ಕೊಳ್ಳೋದು ಸರಿಯಾಗಿರುತ್ತೆ ಒಬ್ಬರಿಗಿಂತ. ಕಾನ್ಫ್ಲಿಕ್ಟಿಂಗ್ ಅಕಾರ್ಡಿಂಗ್ ಟು ಹರ್ಬರ್ಟ್ ಸೈಮನ್ the principle of unity of command conflicts with the principle of specialization. ಸಂಘರ್ಷಗಳಿಗೆ ಈ ತತ್ವ ದಾರಿ ಮಾಡಿಕೊಡುತ್ತೆ, ಕಾನ್ಫ್ಲಿಕ್ಟ್ಸ್ಗೆ. ಹರ್ಬರ್ಟ್ ಸೈಮನ್ ಪ್ರಕಾರ ಆದೇಶದ ಏಕತೆ ತತ್ವವು ವಿಶೇಷತೆಯ ತತ್ವಕ್ಕೆ ವಿರುದ್ಧವಾಗಿದೆ. ದಿಸ್ ಪ್ರಿನ್ಸಿಪಲ್ ವಾಸ್ ಕ್ರಿಟಿಸೈಸ್ಡ್ ಬೈ ಜಾನ್ ಡಿ ಮಿಲೆಟ್, ಸೆಕ್ಲರ್ ಹಡ್ಸನ್, ಹರ್ಬರ್ಟ್ ಸೈಮನ್, FW ಟೇಲರ್. ದೀಸ್ ಥಿಂಕರ್ಸ್ ಸಪೋರ್ಟೆಡ್ ಡ್ಯುಯಾಲಿಟಿ ಆಫ್ ಕಮಾಂಡ್. ಈ ಎಲ್ಲ ಲೇಖಕರು ದ್ವಿಮುಖ ಮೇಲ್ವಿಚಾರಣೆನ ಬೆಂಬಲಿಸ್ತಾರೆ, ಆದೇಶದ ಏಕತೆನ ವಿರೋಧಿಸ್ತಾರೆ. ಈ ತತ್ವವನ್ನು ಜಾನ್ ಡಿ ಮಿಲೆಟ್, ಸೆಕ್ಲರ್ ಹಡ್ಸನ್, ಹರ್ಬರ್ಟ್ ಸೈಮನ್, FW ಟೇಲರ್ ಮುಂತಾದ ಲೇಖಕರು ಟೀಕಿಸಿದ್ದಾರೆ. ಆಗ್ನೇಯ ಉಭಯತ್ವ, ದ್ವಿಮುಖತ್ವವನ್ನು ಇವರು ಪ್ರತಿಪಾದಿಸಿದ್ದಾರೆ. ಡಿಮಾಕ್ ಮತ್ತು ಡಿಮಾಕ್ ಅವರ ಪ್ರಕಾರ ಏಕ ಆದೇಶವು ಆದೇಶದ ಸರಪಳಿಯ ಉಪಸಿದ್ಧಾಂತವಾಗಿದ್ದು ಪ್ರತಿಯೊಬ್ಬ ಉದ್ಯೋಗಿ ಕೇವಲ ಒಬ್ಬ ಮೇಲಧಿಕಾರಿಯನ್ನು ಮಾತ್ರ ಹೊಂದಿರಬೇಕು. ಇದನ್ನು ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ. ಆದೇಶದ ಏಕತಾ ತತ್ವ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವರ ವ್ಯಾಖ್ಯೆ. ಡಿಮಾಕ್ ಅಂಡ್ ಡಿಮಾಕ್, ಎ ಕೊರೋಲರಿ ಆಫ್ ದ ಚೈನ್ ಆಫ್ ಕಮಾಂಡ್ ಈಸ್ ಯೂನಿಟಿ ಆಫ್ ಕಮಾಂಡ್, ದ ಪ್ರಿನ್ಸಿಪಲ್ ದಟ್ ಈಚ್ ಎಂಪ್ಲಾಯಿ ಶುಡ್ ಹ್ಯಾವ್ ಓನ್ಲಿ ಒನ್ ಬಾಸ್. ಈ ಸಿದ್ಧಾಂತ ಅಥವಾ ತತ್ವದಲ್ಲಿ ಹಲವಾರು ಗುಣಗಳು ಇವೆ, ಹಾಗೇನೆ ದೋಷಗಳು ಇವೆ. ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಆದೇಶದ ಏಕತಾ ತತ್ವವನ್ನು ಪಾಲಿಸಿದ್ರೆ ಆಡಳಿತದಲ್ಲಿ ದಕ್ಷತೆಯನ್ನು ಕಾಣ್ಬೋದು, ಸತ್ಯ. ಆದರೆ ಆಡಳಿತ ಸಂಕೀರ್ಣ ಭಾಗ ಆಗಿರೋದ್ರಿಂದ ಕೆಲವೊಮ್ಮೆ ಇದು ಸುಲಭ ಸಾಧ್ಯವಲ್ಲ. ಇಂಥ ಸಂದರ್ಭದಲ್ಲಿ ದ್ವಿಮುಖ ಮೇಲ್ವಿಚಾರಣೆಯೂ ಇರಬೇಕಾಗುತ್ತೆ. ಇದರಲ್ಲಿ ಗುಣಗಳು ಇದೆ, ದೋಷಗಳು ಕೂಡ ಇದೆ. ಸಂದರ್ಭಕ್ಕೆ ಅನುಗುಣವಾಗಿ ಈ ತತ್ವನ ಪಾಲಿಸಿದ್ರೆ ಆಡಳಿತದಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಅನ್ನೋದರಲ್ಲಿ ಸಂದೇಹ ಇಲ್ಲ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.